ಅಧಿಕಾರ ಹಸ್ತಾಂತರ ಸ್ಮೂತ್ ಆಗಿ ಮಾಡಲಿಕ್ಕೆ ಸರ್ಕಸ್ ಮಾಡಲಾಗ್ತಾ ಇದೆ. ಡ್ಯಾಮೇಜ್ ಕಂಟ್ರೋಲ್ಗೆ ಯತ್ನವನ್ನ ಮಾಡ್ತಾ ಇದ್ದಾರೆ ಸುರ್ಜೇವಾಲಾ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಶಾಸಕರು ಸಚಿವರ ಜೊತೆಗೆ ಸುರ್ಜೇವಾಲಾ ಮೀಟಿಂಗ್ ಅನ್ನ ಮಾಡ್ತಾನೆ ಇದ್ದಾರೆ. ನಿನ್ನೆಯಿಂದಲೂ ನಿರಂತರವಾಗಿ ಮೀಟಿಂಗ್ಗಳು ಆಗ್ತಾನೆ ಇದ್ದಾವೆ. ಹೈಕಮಾಂಡ್ ನಿರ್ಧಾರದ ಬಗ್ಗೆ ನಾಯಕರಿಗೆ ವಿವರಣೆಯನ್ನ ಕೊಡಲಾಗ್ತಾ ಇದೆ. ಇಂದು ಅಥವಾ ನಾಳೆ ಬೆಂಗಳೂರಿಗೆ ಕೆಸಿ ವೇಣುಗೋಪಾಲ್, ಕಾಂಗ್ರೆಸ್ನ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ, ಅವರು ಬರಲಿದ್ದಾರೆ. ಇವತ್ತು ಅಥವಾ ನಾಳೆ ಹೈಕಮಾಂಡ್ ನಿರ್ಣಯಕ್ಕೆ ಎಲ್ಲರೂ ಕೂಡ ಒಪ್ಪಿಕೊಳ್ಬೇಕು. ಸಂಪುಟ ಪುನಾರಚನೆಯಲ್ಲಿ ಕೆಲವರಿಗೆ ಅವಕಾಶ ಸಿಗುತ್ತೆ, ಕೆಲವರಿಗೆ ಸಿಗಲ್ಲ. ಯಾರನ್ನ ಕೈ ಬಿಟ್ಟರು, ಯಾರಿಗೆ ಅವಕಾಶ ಸಿಕ್ಕರೂ ಕೂಡ ಅಸಮಾಧಾನ ಬೇಡ. 2028ರ ಚುನಾವಣೆಯಲ್ಲಿ ಪಕ್ಷವನ್ನ ಗೆಲ್ಲಿಸುವಂತ ಕೆಲಸ ಆಗ್ಬೇಕಾಗಿದೆ. ಶಾಸಕರಿಗೆ ಮನವರಿಕೆ ಮಾಡಿಕೊಡ್ತಾ ಇರುವಂಥದ್ದು ಸುರ್ಜೇವಾಲಾ. ಬಿಕಾಸ್ ಇಲ್ಲಿ ಸಿದ್ದರಾಮಯ್ಯನವರನ್ನ ಹೈಕಮಾಂಡ್ ಕೆಳಗಿಳಿಸ್ತು, ಅವ್ರ ಮೇಲೆ ಪ್ರೆಷರ್ ಹಾಕ್ತು, ಒತ್ತಾಯ ಪೂರ್ವಕವಾಗಿ ಒತ್ತಡ ಪೂರ್ವಕವಾಗಿ ಅವ್ರನ್ನ ಕೆಳಗಿಳಿಸಿದ್ರು ಅನ್ನುವಂಥದ್ದಾದ್ರೆ ಕಾಂಗ್ರೆಸ್ಗೆ ಹೊಡೆತ ಬೀಳುತ್ತೆ. ಸಿದ್ದರಾಮಯ್ಯನವ್ರಿಗೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಹೊಡೆತ ಬೀಳುತ್ತೆ 2028ರ ಎಲೆಕ್ಷನ್ ಅಲ್ಲಿ. ಸೊ ಹೀಗಾಗಿ ಎಲ್ಲವನ್ನೂ ಕೂಡ ಸ್ಮೂತ್ ಆಗಿ ಮಾಡುವಂತ ಕೆಲಸವನ್ನ ಮಾಡುವಂಥದ್ದನ್ನ ಸುರ್ಜೇವಾಲಾ ಅವರು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಯಡಿಯೂರಪ್ಪನವರು ಅವರು ಕೂಡ ಮಾಸ್ ಲೀಡರ್ ಆಗಿದ್ದಂಥವ್ರು, ಕಣ್ಣೀರು ಹಾಕೊಂಡು ರಾಜೀನಾಮೆ ಕೊಟ್ಟಿದ್ದಿದೆಯಲ್ಲ, ಆ ಕಣ್ಣೀರಲ್ಲೇ ತೊಳ್ಕೊಂಡು ಹೋಗ್ಬಿಡ್ತು ಬಿಜೆಪಿ. ಬರೀ 60 ಸ್ಥಾನಕ್ಕೆ ಕುಸಿದೋಗಿದ್ದು ಪ್ರಮುಖವಾಗಿ ಯಡಿಯೂರಪ್ಪನವರನ್ನ ಬಲವಂತದಿಂದ ರಾಜೀನಾಮೆ ಕೊಡಿಸಿದ್ರು ಅನ್ನುವಂಥ ಒಂದು ವಿಚಾರಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆದಂತ ಹಿನ್ನೆಲೆಯಲ್ಲಿ ಇನ್ನು ಸಿದ್ದು ರಾಜೀನಾಮೆ ನೀಡದಂತೆ ಬೆಂಬಲಿಗರು ಒತ್ತಡವನ್ನು ಹಾಕ್ತಾ ಇದ್ದಾರೆ. ರಾಜ್ಯದಾದ್ಯಂತ ಸಿದ್ದು ಬೆಂಬಲಿಗರು ಪ್ರತಿಭಟನೆಗಳನ್ನ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಯಾದಗಿರಿ, ಕಲಬುರಗಿ, ಹುಬ್ಬಳ್ಳಿಯಲ್ಲಿ ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ಇವತ್ತು ಬೆಂಗಳೂರಿನ ಸಿಎಂ ನಿವಾಸದ ಬಳಿಯೂ ಕೂಡ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಅತ್ತ DK ಶಿವಕುಮಾರ್ ಅವರ ಬೆಂಬಲಿಗರಲ್ಲಿ ಮನೆ ಮಾಡಿರುವಂಥದ್ದು ಸಂಭ್ರಮ. ಒಂದ್ ಕಡೆ ಸಂಭ್ರಮ ಮತ್ತು ಒಂದ್ ಕಡೆ ಬೇಸರ, ಎರಡೂ ಕೂಡ ಕಾಣಿಸ್ತಾ ಇದೆ. ಸಹಜ, ಇಬ್ಬರು ಕೂಡ ದೊಡ್ಡ ನಾಯಕರೇ. ಅದರಲ್ಲೂ ಸಿದ್ದರಾಮಯ್ಯನವರಂತೂ ನಾನು ಆರಂಭದಲ್ಲಿ ಹೇಳ್ತಾ ಇದ್ನಲ್ಲ, ಅಹಿಂದ ಚಾಂಪಿಯನ್ ಅವರು. ಇತ್ತೀಚಿನ ದಿನಗಳಲ್ಲಿ ಅಹಿಂದ ವರ್ಗಕ್ಕೆ ಬಲವಾದ ಒಬ್ಬ ಪ್ರಮುಖವಾದಂಥ ನಾಯಕ ಸಿಕ್ಕಿದ್ರೆ ಅದು ಸಿದ್ದರಾಮಯ್ಯನವರು, ನೋ ಡೌಟ್. ಅವರು ಕೂಡ ರಾಜೀನಾಮೆ ಕೊಡ್ತಾ ಇರುವಂಥ ಹಿನ್ನೆಲೆಯಲ್ಲಿ, ಅವರ ಅವಧಿ ಮುಗಿಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಆ ಒಂದು ವರ್ಗಕ್ಕೆ ಬೇಸರ ಆಗ್ತಾ ಇದೆ, ನೋವಾಗ್ತಾ ಇದೆ. ಸೊ ಎಷ್ಟು ಸಾಧ್ಯನೋ ಅಷ್ಟರ ಮಟ್ಟಿಗೆ ಅದನ್ನ ವಿರೋಧ ಮಾಡಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ಗೆ ಪ್ರತಿಭಟನೆಯ ಮುಖಾಂತರ ಒತ್ತಡವನ್ನ ಹೇರಲಿಕ್ಕೆ ಅಹಿಂದ ಸಂಘಟನೆಯವರು ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಂತ್ಕೊಳ್ತಾ ಇದ್ದಾರೆ. ಸಾಕಷ್ಟು ಕಡೆ ಇವತ್ತು ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬಾರದು ಅನ್ನುವಂಥ ನಿಟ್ಟಿನಲ್ಲಿ. ಸೊ ಆ ಒಂದು ಪ್ರತಿಭಟನೆಗಳು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೋ ಇಲ್ವೋ, ಆದರೆ ಸಿದ್ದರಾಮಯ್ಯನವರ ಮೇಲಿನ ಅಭಿಮಾನವನ್ನ ತೋರಿಸ್ತಾ ಇದ್ದಾರೆ ಅಹಿಂದ ಸಂಘಟನೆಯವರು. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಇಲ್ಲಿ ನೋಡ್ತಾ ಇದ್ವಿ, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತೀನಿ ಅಂತ ಯಾವಾಗ ಡಿಸೈಡ್ ಮಾಡಿದ್ರು ಅವಾಗಿಂದಲೂ ಕೂಡ ಅವರ ಬೆಂಬಲಿಗರಲ್ಲೂ ಕೂಡ ಸಹಜವಾಗಿ ಒಂದು ನೋವಿದೆ, ಒಂದು ಬೇಸರ ಇದೆ. ಅವರ ಅಭಿಮಾನಿಗಳಲ್ಲೂ ಕೂಡ ನೋವಿದೆ, ಬೇಸರ ಇದೆ. ಯಾವ ರೀತಿಯಾಗಿ ಕನ್ವಿನ್ಸ್ ಮಾಡುವಂತ ಕೆಲಸಗಳು ಕಡೆ ಕ್ಷಣದಲ್ಲಿ ಆಗ್ತಾ ಇದೆ, ಮತ್ತೆ ಅವರನ್ನು ಕೂಡ ಕನ್ವಿನ್ಸ್ ಮಾಡುವಂತ ಕೆಲಸವನ್ನ ಕಾಂಗ್ರೆಸ್ ಹೈಕಮಾಂಡ್ ಇಂದ ಸುರ್ಜೇವಾಲಾ ಮುಖಾಂತರ ಮಾಡಲಾಗ್ತದೆ. ಬಿಕಾಸ್ ಇದು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಕೂಡ 2028ರ ಎಲೆಕ್ಷನ್ಗೆ ದೊಡ್ಡ ಹೊಡೆತವನ್ನ ಕೊಡ್ಲಿರುವಂತದ್ದು ಕಾಂಗ್ರೆಸ್ ಪಕ್ಷಕ್ಕೆ. ಅದನ್ನ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅಂತ. ಖಂಡಿತವಾಗ್ಲೂ ಪೃಥ್ವಿರಾಜ್, ಸಿಎಂ ಸಿದ್ದರಾಮಯ್ಯ ಶಕ್ತಿ ರಾಜ್ಯದಲ್ಲಿ ಏನು ಅನ್ನುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್ ಗೊತ್ತಿದೆ. ಹಾಗಾಗಿ ಈಗ ಎಲ್ಲೋ ಒಂದು ಕಡೆ ಅವ್ರನ್ನ ಬದಲಾವಣೆ ಮಾಡಬೇಕು ಅನ್ನೋ ಒಂದು ಗಟ್ಟಿ ನಿರ್ಧಾರಕ್ಕೆ ಹೈಕಮಾಂಡ್ ಬಂದಿದೆ. ಆದರೂ ಕೂಡ ಬರ್ತಕ್ಕಂಥ 28ರ ಚುನಾವಣೆಗೆ ಅದರ ಎಫೆಕ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ನೀವು ಹೇಳ್ದಂಗೆ ಡ್ಯಾಮೇಜ್ ಕಂಟ್ರೋಲ್ ಮಾಡುವಂಥದ್ದು, ಒಂದು ರೀತಿ ಸ್ಮೂತ್ವಾಗಿ ಅಧಿಕಾರ ಹಸ್ತಾಂತರ ಮಾಡುವಂಥದ್ದು, ಈ ರೀತಿಯಿಂದ ಪ್ರಕ್ರಿಯೆ ಮಾಡುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಈಗಾಗಲೇ ಮುಂದಾಗಿರ್ತಕ್ಕಂಥದ್ದು. ಯಾವಾಗ ಈ ರೀತಿಯಾಗಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವಂಥ ನಿಟ್ಟಿನಲ್ಲಿ ಸನ್ನಿವೇಶ ಬಂತು, ಅದಾದ ಬಳಿಕವಾಗಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬಂದು ನಿನ್ನೆ ದಿನ KPCC ಕಚೇರಿಗೆ ಬಂದು ಅದಾದ ಬಳಿಕವಾಗಿ ಮೀಟಿಂಗ್ ಮುಗಿದ ಕೂಡಲೇ ಮುಖ್ಯಮಂತ್ರಿಗಳ ಭೇಟಿಯನ್ನು ಮಾಡೋದ್ರ ಮುಖಾಂತರವಾಗಿ ಮಾತುಕತೆ ನಡೆಸಿದ್ದಾರೆ. ಇವತ್ತು ಕೂಡ ಮುಖ್ಯಮಂತ್ರಿಗಳು ಎಲ್ಲೋ ಒಂದು ಕಡೆ ಈಗಾಗಲೇ ಮುಖ್ಯಮಂತ್ರಿಗಳು ಇವತ್ತು ರಾಜೀನಾಮೆ ಕೊಡ್ತಾರೆ ಅನ್ನೋ ಮಾತುಗಳು ಕೂಡ ಹೇಳಲಾಗ್ತಾ ಇದೆ. ಆದರೆ ಈಗ ಮುಖ್ಯಮಂತ್ರಿಗಳು ಎಲ್ಲೋ ಒಂದು ಕಡೆ ಮೌನ ನಡೆಯನ್ನು ತೋರೋದ್ರ ಮುಖಾಂತರವಾಗಿ ಎಲ್ಲೋ ಒಂದು ಕಡೆ ಹೈಕಮಾಂಡ್ಗೆ ಅಥವಾ ಏನಾದರೂ ಒಂದು ರೀತಿ ಬೇರೆ ರೀತಿಯ ಸಂದೇಶವನ್ನು ಕೊಡುವಂಥ ನಿಟ್ಟಿನಲ್ಲಿ ಮುಂದಾಗ್ತಾರೆ ಅನ್ನುವಂಥ ಚರ್ಚೆ ನಡುವೆ ಇವತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಇಲ್ಲೊಂದು ಕಡೆ ಮತ್ತೊಮ್ಮೆ ಸಿದ್ದರಾಮಯ್ಯ ಭೇಟಿಯನ್ನು ಮಾಡೋದ್ರ ಮುಖಾಂತರವಾಗಿ
ಒಂದು ಕಡೆ ಅಧಿಕಾರವನ್ನು ಹಸ್ತಾಂತರವನ್ನು ಒಂದು ರೀತಿ ಸ್ಮೂತ್ ಆಗಿ ಮಾಡುವಂಥ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಪ್ರಕ್ರಿಯೆ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಈಗಾಗಲೇ CM ಸಿದ್ದರಾಮಯ್ಯವರು ಯಾವಾಗ ರಾಜೀನಾಮೆ ಕೊಡ್ತಾರೆ ಅನ್ನೋ ವಿಚಾರ ಹೊರಗಡೆ ಬಂತು, ಅದಾದ ಬಳಿಕವಾಗಿ ದೊಡ್ಡ ಮಟ್ಟದಲ್ಲಿ ಆಪ್ತರು ಮತ್ತು ಶಾಸಕರಲ್ಲಿ ದೊಡ್ಡ ಮಟ್ಟದ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ವಿಶೇಷವಾಗಿ ಏನಂತಂದ್ರೆ ಅಹಿಂದ ವರ್ಗದ ನಾಯಕರು ಅನ್ನುವಂಥದ್ದು ಅವರು ಗುರುತಿಸಿಕೊಂಡಿದ್ದಾರೆ, ಚಾಂಪಿಯನ್ ಅನ್ನುವಂಥದ್ದು. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಅವರು ರಾಜೀನಾಮೆ ಕೊಡಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ನಿನ್ನೆಯಿಂದನೂ ಕೂಡ ತಮ್ಮ ನಿವಾಸ, ಅವರ ನಿವಾಸ ಏನಿದೆ, ಕಾವೇರಿ ನಿವಾಸ ಏನಿದೆ, ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಮೈಸೂರಿಂದ ಆಗಿರ್ಬೋದು, ಮತ್ತೊಂದು ಕಡೆ ರಾಜ್ಯದ ವಿವಿಧ ಭಾಗಗಳಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಬರ್ತಾ ಇದ್ದಾರೆ. ಮತ್ತೊಂದು ಕಡೆ ಅಹಿಂದ ವರ್ಗದ ಈ ಒಂದು ಶೋಷಿತ ವರ್ಗಗಳ ನಾಯಕರು ಕೂಡ ಈಗಾಗಲೇ ಪ್ರತಿಭಟನೆಗೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹೈಕಮಾಂಡ್ ನಾಯಕರಿಂದ ಈ ರೀತಿಯಿಂದ ಪ್ರಕ್ರಿಯೆ ನಡೀತಾ ಇದೆ, ಅದು ಮಾಧ್ಯಮಗಳಿಗೆ ಕೂಡ ಬರ್ತಾ ಇದೆ, ಅದು ನಿಜ ಆಗೋದಿಲ್ಲ. ಯಾವುದೇ ಕಾರಣಕ್ಕೂ ಕೂಡ ಇವತ್ತು ಸಿದ್ದರಾಮಯ್ಯ ರಾಜೀನಾಮೆಯನ್ನು ಕೊಡಬಾರ್ದು. ಒಂದು ವೇಳೆ ರಾಜೀನಾಮೆ ಕೊಟ್ಟದೆ ಅದರಲ್ಲಿ ಇಡೀ ರಾಜ್ಯದಂತ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಈಗಾಗಲೇ ಕೊಟ್ಟಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಒಂದಷ್ಟು ಅಭಿಮಾನಿಗಳು ಒಂದು ರೀತಿ ಆತ್ಮಹತ್ಯೆಯ ಪ್ರಯತ್ನವನ್ನು ಮಾಡುವಂಥದ್ದು, ಹೀಗೆ ಸಾಕಷ್ಟು ಒಂದು ಬೆಳವಣಿಗೆಗಳು ಕೂಡ ನಡೀತಾ ಇದ್ದಾವೆ. ಹಾಗಾಗಿ ಇದು ಎಲ್ಲ ಒಂದು ಕಡೆ ಬರ್ತಕ್ಕಂಥ ದಿನಗಳಲ್ಲಿ ಬೇರೆ ರೀತಿಯಾದ ಡ್ಯಾಮೇಜ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಸುರ್ಜೇವಾಲಾ ಅವರು ರಾಜ್ಯ ಕಾಂಗ್ರೆಸ್ ನಾಯಕರ ಜೊತೆಗೆ ಸಭೆಯನ್ನು ಮಾಡೋದ್ರ ಮುಖಾಂತರವಾಗಿ ಅಧಿಕಾರ ಹಸ್ತಾಂತರವನ್ನು ಒಂದು ರೀತಿ ಸ್ಮೂತ್ ಆಗಿ ಮಾಡುವಂತ ಕೂಡ ಈಗಾಗಲೇ ತಂತ್ರಗಾರಿಕೆಯನ್ನು ಕೂಡ ಮಾಡಿರುವಂಥದ್ದು. ಇದ್ರ ನಡುವೆ DK ಶಿವಕುಮಾರ್ ಕೂಡ ಯಾವುದೇ ಕಾರಣಕ್ಕೂ ಕೂಡ DK ಶಿವಕುಮಾರ್ ಬಣದ ಶಾಸಕರಾಗಲಿ ಅಥವಾ ಅಭಿಮಾನಿಗಳಾಗಲಿ ಅಥವಾ DK ಶಿವಕುಮಾರ್ ಆಗಲಿ ಎಲ್ಲೂ ಕೂಡ ಸಂಭ್ರಮಾಚರಣೆಗೂ ಕೂಡ ಮುಂದಾಗಿಲ್ಲ. ಯಾಕಂದ್ರೆ ಈಗಾಗಲೇ ಸಿದ್ದರಾಮಯ್ಯ ಅಧಿಕಾರ ಹಸ್ತಾಂತರವನ್ನು ಮಾಡುವಂಥ ಸಂದರ್ಭದಲ್ಲಿ ಸಹಜವಾಗಿ ರಾಜೀನಾಮೆ ಕೊಟ್ಟ ಬಳಿಕವಾಗಿ ಅಥವಾ ಸಿದ್ದರಾಮಯ್ಯ ಸುದ್ದಿಗೋಷ್ಠಿ ಮಾಡಿದ ಬಳಿಕವಾಗಿ ತಮ್ಮ ಪ್ರಕ್ರಿಯೆಯನ್ನು ಶುರು ಮಾಡುವಂತ ನಿಟ್ಟಿನಲ್ಲಿ ಕೂಡ DK ಶಿವಕುಮಾರ್ ಮುಂದಾಗಿದ್ದಾರೆ. ಹಾಗಾಗಿನೇ ನಿನ್ನೆ ದಿನ ದೆಹಲಿಯಿಂದ ಬಂದ DK ಶಿವಕುಮಾರ್ ಅವರು ಮಾಧ್ಯಮಗಳಿಗೂ ಕೂಡ ಮಾತಾಡಿಲ್ಲ. ಮತ್ತೊಂದು ಕಡೆ ಅಭಿಮಾನಿಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅವರು ಸ್ವಾಗತ ಮಾಡುವಂತ ಬಂದಂಥ ಸಂದರ್ಭದಲ್ಲಿ ಕೂಡ ಅವರಿಗೆ ಎಲ್ಲೊಂದು ಕಡೆ ಅಭಿಮಾನಿಗಳ ಜೊತೆಗೆ ಮಾತಾಡುವಂಥ ನಿಟ್ಟಿನಲ್ಲಿ ಕೂಡ DK ಶಿವಕುಮಾರ್ ಮುಂದಾಗಿಲ್ಲ. ಮತ್ತೊಂದು ಕಡೆ ಈಗ DK ಶಿವಕುಮಾರ್ ಮನೆಯಲ್ಲೂ ಕೂಡ ಇದ್ದಾರೆ, ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದರೂ ಕೂಡ ಸಂಭ್ರಮಾಚರಣೆ ಕೂಡ DK ಶಿವಕುಮಾರ್ ತೊಡಗಿಲ್ಲ, ಮತ್ತೆ ಮಾಧ್ಯಮಗಳಿಗೂ ಕೂಡ ಇನ್ನೂ ಹೇಳಿಕೆಯನ್ನು ಕೊಟ್ಟಿಲ್ಲ. ಅಂದ್ರೆ ಮೊದಲು CM ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ಕೊಡಲಿ, ಅದಾದ ಬಳಿಕವಾಗಿ ಹೈಕಮಾಂಡ್ ನಾಯಕರು ಅದರ ಬಗ್ಗೆ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡೋದ್ರ ಮುಖಾಂತರವಾಗಿ ಸುರ್ಜೇವಾಲಾ ಅವರು ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಿದ ನಂತರವಾಗಿ ಇಲ್ಲೊಂದು ಕಡೆ ಆಗ ಮುಖ್ಯಮಂತ್ರಿ ಆಗುವಂಥ ನಿಟ್ಟಿನಲ್ಲಿ ಕ್ಲೈಮ್ ಮಾಡುವಂಥದ್ದು, ಮತ್ತೆ ಪ್ರಕ್ರಿಯೆ ಶುರು ಮಾಡುವಂಥದ್ದು, ಮತ್ತೆ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆಯುವಂಥದ್ದು, ಮತ್ತೆ ಅಲ್ಲಿ ಆಯ್ಕೆ ಆಗುವಂಥದ್ದು, ಅದಾದ ನಂತರವಾಗಿ ಗವರ್ನರ್ ಭೇಟಿ ಮಾಡುವಂಥದ್ದು, ಅದಾದ ಬಳಿಕವಾಗಿ ಪದಗ್ರಹಣ ಕಾರ್ಯಕ್ರಮಕ್ಕೆ ಕೆಲವೊಂದು ಕಡೆ ಕಾರ್ಯಕ್ರಮ ನಿಗದಿಯನ್ನು ಮಾಡುವಂಥದ್ದು, ಹೀಗೆ ಒಂದಷ್ಟು ಪ್ಲಾನ್ ಅನ್ನು DK ಶಿವಕುಮಾರ್ ಕೂಡ ಮಾಡಿದ್ದಾರೆ. ಅಂದ್ರೆ CM ಸಿದ್ದರಾಮಯ್ಯ ನಡೆ ಮೇಲೆ ಈಗ DK ಶಿವಕುಮಾರ್ ಮುಂದಾಗಿರುವಂಥದ್ದು. ಹಾಗಾಗಿನೇ ಈಗ CM ಸಿದ್ದರಾಮಯ್ಯ ಹತ್ತ ಎಲ್ಲರ ಚಿತ್ತ ಹರಿಸಿರುವಂಥದ್ದು. ಇವತ್ತು ಸುದ್ದಿಗೋಷ್ಠಿಯಲ್ಲಿ ಮುಖ್ಯಮಂತ್ರಿಗಳು ಏನೆಲ್ಲ ಮಾತಾಡ್ತಾರೆ ಅನ್ನುವಂಥ ವಿಚಾರದ ಮೇಲೆ ಬಹಳ ಪ್ರಮುಖವಾಗಿ ಮುಂದೆ DK ಶಿವಕುಮಾರ್ ನಡೆ ಆಗಿರ್ಬೋದು, ಮತ್ತೊಂದು ಕಡೆ ಅಧಿಕಾರ ಹಸ್ತಾಂತರದ ಪ್ರಕ್ರಿಯೆಗಳು ಶುರುವಾಗುವಂಥದ್ದು. ಪೃಥ್ವಿರಾಜ್, ಓಕೆ, ಸದ್ಯಕ್ಕೆ ಧನ್ಯವಾದ ಕೃಷ್ಣ. ಮತ್ತಷ್ಟು ಅಪ್ಡೇಟ್ಸ್ಗಳನ್ನ ನೆಕ್ಸ್ಟ್ ಪಡ್ಕೊಳ್ತಾ ಹೋಗ್ತೀವಿ. ನೋಡ್ತಾ ಇದೀವಲ್ಲ ಏನೇನೆಲ್ಲ ಬೆಳವಣಿಗೆಗಳು ಆಗ್ತಾ ಇದಾವೆ ಅಂತ. ಇಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ಒಂದು ಅಬ್ಸರ್ವ್ ಮಾಡಿ, ಸಿದ್ದರಾಮಯ್ಯನವರು ತುಂಬಾ ಮೌನವಾಗಿದ್ದಾರೆ. ಅವರ ಜೊತೆಲಿರುವಂತ ಸಚಿವರುಗಳಿಗೂ ಏನ್ ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈ ಕ್ಷಣದವರೆಗೂ ಕೂಡ ಸಿದ್ದರಾಮಯ್ಯನವರನ್ನ ಕನ್ವಿನ್ಸ್ ಮಾಡುವಂತ ಕೆಲಸವನ್ನೇ ಮಾಡಲಾಗ್ತದೆ. ಸಿದ್ದರಾಮಯ್ಯನವರೇ, ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನ ಕೊಡಬೇಡಿ, ನೀವು ರಾಜೀನಾಮೆ ಕೊಟ್ರೆ ನಮಗೆ ಕಷ್ಟ ಅಂತಲ್ಲ, ನೆಕ್ಸ್ಟ್ ಕಾಂಗ್ರೆಸ್ ಪಕ್ಷಕ್ಕೆ ಕಷ್ಟ, ಮತ್ತೆ ಅಧಿಕಾರಕ್ಕೆ ಬರುವಂತದ್ದೇ ದೊಡ್ಡ ಮಟ್ಟದಲ್ಲಿ ಕಷ್ಟ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕನ್ವಿನ್ಸ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಸಿದ್ದರಾಮಯ್ಯನವರು ಬಿಲ್ಕುಲ್ ಅದ್ಯಾವುದಕ್ಕೂ ಕೂಡ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ಅವರ ಒಂದು ನಿರ್ಧಾರ ಅಚಲವಾಗಿದೆ. ಎಸ್, ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ. ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ಸೊ ನಾನು ರಾಜೀನಾಮೆ ಕೊಟ್ಟೇ ಕೊಡ್ತೀನಿ. ನೀವು ಯಾರು ಏನು ಹೇಳಿದ್ರು ಕೂಡ ಅಷ್ಟೇ, ನನ್ನ ಹತ್ರ ಹೇಳಬೇಡಿ, ಬೇಕಿದ್ರೆ ಹೇಳ್ಕೊಳ್ಳಂಗಿದೆ ಹೈಕಮಾಂಡ್ ಹತ್ರ ಹೇಳ್ಕೊಳ್ಳಿ ಅನ್ನುವಂಥ ರೀತಿಯಾದಂಥ ಪ್ರತಿಕ್ರಿಯೆ ಇದ್ದಂತೆ ಕಾಣಿಸ್ತಾ ಇದೆ ಸಿದ್ದರಾಮಯ್ಯನವರು. ಯಾಕೆಂದ್ರೆ ಸುದೀರ್ಘವಾಗಿ ಆಡಳಿತವನ್ನ ಮಾಡ್ಕೊಂಡ್ ಬಂದಂಥವ್ರು, ಅಷ್ಟೇ ಅವಕಾಶವನ್ನ ಕಾಂಗ್ರೆಸ್ ಪಕ್ಷ ಕೊಟ್ಕೊಂಡ್ ಬಂದಿದೆ.